ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರ ಸಹಾಯ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರಿಗೆ ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿಯೂ ಓದಲ್ಲಿಯೂ ಬಂದಲ್ಲಿಯೂ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸವೂ ಬೆಳಗಿನ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿವಸದ ಸಂದೇಶದ ಭಾಗವು ಯೋಬನು 39ನೇ ಅಧ್ಯಾಯ 4ರಿಂದ. ಯೋಬನು 39ನೇ ಅಧ್ಯಾಯ 4ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅವುಗಳ ಮರಿಗಳು ಪುಷ್ಟಿಯಾಗಿ ಬಯಲಿನಲ್ಲಿ ಬೆಳೆದು ಅಗಲಿದ ಮೇಲೆ ತಾಯಿಯ ಬಳಿಗೆ ಪುನಃ ಸೇರುವುದೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ನೋಡಿ, ಉದಾಹರಣೆಗೆ ಕಾಡಲ್ಲಿ ನಾವೀಗ ಕಾಣಬಹುದು ಪಕ್ಷಿಗಳ ಮರಿಗಳು ಅಥವಾ ಪ್ರಾಣಿಗಳ ಮರಿಗಳು. ಇವೆಲ್ಲ ಏನಾಗ್ತವೆ, ಬೆಳೆಯುವವರೆಗೆ ಮಾತ್ರ ತಾಯಿ ಎಷ್ಟು ಸಮಯವನ್ನು ಸಾಕಬೇಕು ಅಷ್ಟು ಸಮಯವು ಸಾಕ್ತವೆ. ಆಮೇಲೆ ಅವು ತಾಯಿ ಬಳಿಗೆ ಸೇರುವುದೇ ಇಲ್ಲ. ಆ ಮರಿಗಳನ್ನು ಯಾರು ರಕ್ಷಣೆ ಮಾಡೋರಾಗಿದ್ದಾರೆ? ದೇವರು ರಕ್ಷಣೆ ಮಾಡೋರಾಗಿದ್ದಾರೆ. ಆ ಮರಿಗಳಿಗೆ ನನ್ನ ಒಡ ಹುಟ್ಟಿದವರು, ನನ್ನ ಅಣ್ಣ ತಮ್ಮಂದಿರು ಅಥವಾ ನನ್ನ ತಾಯಿ, ಅವರಿಗೆ ತಂದೆ ಯಾರು ಅಂತಲೇ ಗೊತ್ತಿರೋದಿಲ್ಲ. ಹಾಗಿರುವಾಗ ಅಲ್ಲಿ ಅವು ನನ್ನನ್ನು ಸಾಕ್ತವೆ ಅಂತೇಳಿ ಅವುಗಳ ಭರವಸೆ ಇಲ್ಲ. ತಾಯಿಯೊಂದಿಗೆ ಎಷ್ಟು ದಿವಸ ಜೀವಿಸಬೇಕು ಅಷ್ಟು ದಿವಸ ಅಲ್ಲಿಂದ ತಾನೇ ದೂರವಾಗಿ ದೂರವೇ ಹೋಗಿಬಿಡ್ತಾರೆ. ಆಗ ಅವರನ್ನು ನಡೆಸುವವರು ಯಾರಾಗಿದ್ದಾರೆ? ದೇವರು ಆಗಿದ್ದಾರೆ. ಇವತ್ತು ಪ್ರಾಣಿಗಳು, ಪಕ್ಷಿಗಳು ಎಲ್ಲವೂ ಅದೇ ರೀತಿ. ಹಾಗೆ ಇವತ್ತು ಮನುಷ್ಯರಲ್ಲಿ ಕೂಡ ಏನಾಗಿದೆ, ಮನುಷ್ಯರನ್ನ ದೇವರು ಸೃಷ್ಟಿಗಳಲ್ಲಿ ವಿಶೇಷವಾದ ಸೃಷ್ಟಿಯನ್ನಾಗಿ ರೂಪಿಸಿದ್ದಾನೆ. ಆದರೆ ಇವತ್ತು ಮನುಷ್ಯರಿಗೆ ತನ್ನ ಬಂಧು ಬಳಗ, ತಂದೆ ತಾಯಿ ಎಲ್ಲರೂ ಬೇಕು ಅಂತ ಹೇಳುವಂಥ ಒಂದು ಆದೇಶವು ಕೂಡ ದೇವರಿಂದಲೇ ಆಗಿದೆ. ಆದ್ದರಿಂದ ಮನುಷ್ಯನು ಅವರನ್ನು ಹೊಂದಿಕೊಂಡು ಜೀವಿಸ್ತಾನೆ. ಆದರೆ ಭರವಸೆ ಯಾರಲ್ಲಿ ಇರಬೇಕು? ದೇವರಲ್ಲಿ ಇರಬೇಕು. ನನ್ನ ತಂದೆಯೇ ಸಾಕ್ತಾರೆ, ನನ್ನ ತಾಯಿಯೇ ಸಾಕ್ತಾರೆ, ನನಗೆ ತಂದೆಯೇ ಬಲ, ತಾಯಿಯೇ ಬಲ, ಅಣ್ಣಂದಿರು, ತಮ್ಮಂದಿರು, ಅಕ್ಕಂದಿರು, ತಂಗಿಯರು, ನನ್ನ ಬಂಧು ಬಳಗದವರು, ನನ್ನ ಜಾತಿಯವರೇ ನನಗೆ ಬಲ ಅಂತ ಹೇಳುವಂಥದ್ದು ಸುಮ್ಮನೆ. ಯಾಕೆಂದರೆ ಈ ತಂದೆ ತಾಯಿಗೆ ಜನನ ಕೊಡುವಂಥದ್ದು, ಸಾಕುವಂಥದ್ದು ಅವರು ಕೂಡ ದೇವರ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ಆದರೆ ಅದು ದೇವರು ಅವರ ಮುಖಾಂತರ ಒಂದು ಪೋಷಣೆ ಮಾಡಿದ್ದಕ್ಕೆ ಅವರನ್ನು ಒಂದು ಗೌರವಿಸಬೇಕು. ಅವರವರಿಗೆ ಕೊಡುವಂಥ ಒಂದು ಭಯ, ಭಕ್ತಿ, ಪ್ರೀತಿಯನ್ನು ನಾವು ಕೊಡಬೇಕು. ಅವರಿಗೆ ಏನು ನಾವು ಗೌರವವನ್ನು ಸಲ್ಲಿಸಬೇಕು ಅದನ್ನು ಸಲ್ಲಿಸಬೇಕು. ಆದರೆ ಭರವಸೆ ಯಾರಲ್ಲಿರಬೇಕು? ದೇವರಲ್ಲಿರಬೇಕು. ಈಗ ಯೋಬನಿಗೆ ಎಲ್ಲಿ ಹುಟ್ಟಿದ್ನೋ, ಎಲ್ಲಿ ಬೆಳೆದನೋ, ತಂದೆ ತಾಯಿ ದೊಡ್ಡ ಆಸ್ತಿವಂತ ಆಗಿದ್ದ. ಕಡೆಗೆ ಅವರ ಪರಿಸ್ಥಿತಿ ಏನಾಯಿತು? ಈ ಕಷ್ಟ ಸಂಕಟದಲ್ಲಿ ದುಃಖದಲ್ಲಿ ಬಿದ್ದಾಗ ತನ್ನ ಹೆಂಡತಿ ಕೂಡ ಬಿಟ್ಟು ಹೋದ್ಲು, 10 ಮಕ್ಕಳು ಕೂಡ ಅಲ್ಲಿ ಸತ್ತು ಹೋದ್ರು, ಎಲ್ಲವಾಯಿತು. ಆದರೂ ಯಾರ ಮೇಲೆ ಭರವಸೆ ಇಟ್ಟ ಯೋಬ? ದೇವರ ಮೇಲೆ ಭರವಸೆ ಬಿಟ್ಟು ಅವನ ಸ್ನೇಹಿತರಾಗಿದ್ದಂಥವರು ವಿರೋಧಿಗಳಾದಾಗ ಆ ವಿರೋಧಿಗಳೊಂದಿಗೂ ಕೂಡ ದೇವರನ್ನು ಬಿಟ್ಟು ಕೊಡಲಿಲ್ಲ. ಇದು ಇವತ್ತು ನಮ್ಮ ಜೀವಿತಕ್ಕೂ ಕೂಡ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅದಕ್ಕೆ ಮೀಕ 7ನೇ ಅಧ್ಯಾಯ 5 ಮತ್ತು 6ನೇ ವಚನದಲ್ಲಿ ಮೀಕ ಪ್ರವಾದಿ ಹೇಳಿದ್ದು, ನಿನ್ನ ಆಪ್ತರನ್ನು, ನಿನ್ನ ಮಿತ್ರರನ್ನು ನಂಬಬೇಡ, ಎದೆಗೆ ಹೊರಗುಗಳನ್ನು ಕೂಡ ಅಂದರೆ ಯಾರು ಹೆಂಡತಿಯನ್ನು ಕೂಡ ಅಂದರೆ ಎಲ್ಲರನ್ನಲ್ಲ, ಕೆಲವರನ್ನು ಮಾತ್ರ ನಂಬಬೇಡ. ಯಾವಾಗ ಕೈ ಬಿಡ್ತಾರೆ ಅಂತ ಗೊತ್ತಿಲ್ಲ. ಲಾಭ ಇದ್ದಾಗ ಮಾತ್ರ, ಲಾಭ ಇಲ್ಲದಿರುವಾಗ ತೀರಾ ಹೊರಟು ಹೋಗ್ತಾರೆ. ನೀನು ಒಬ್ಬಂಟಿಗನಾಗ್ತೀಯ. ಆಗ ದೇವರ ಮೇಲೆ ಭರವಸೆ ಇಡು ಅಂತ ಈ ಮೀಕ ಪ್ರವಾದಿ ಹೇಳಿದ್ದು ಅದನ್ನೇ. ಮತ್ತಾಯ 10:35ರಿಂದ 39ರವರೆಗೆ ನೋಡುವಾಗಲೂ ಕೂಡ ಅಲ್ಲಿ ತನ್ನ ತಂದೆ ತಾಯಿ, ಅತ್ತೆ ಸೊಸೆ, ಬಂಧು ಬಳಗ, ಅಣ್ಣ ತಮ್ಮಂದಿರ ಮೇಲನ್ನ ಹೆಚ್ಚಿನಾದ ಪ್ರೀತಿ ನನ್ನ ಮೇಲೆ ಇಡದವನು ನನ್ನ ಸಾಕ್ಷಿಗಳಾಗಲು ಸಾಧ್ಯವಿಲ್ಲ. ಆಗಲಿ ಮತ್ತಾಯ 19ನೇ ಅಧ್ಯಾಯದಲ್ಲಿ ಕೂಡ ಇದುವೇ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅಂತ ಬೇಕು ಅಂದರೆ ನಂಬಿಕೆ ನಮ್ಮದು ದೇವರಲ್ಲಿರಬೇಕು. ಎಲ್ಲರಲ್ಲಿ ಒಂದು ಪ್ರೀತಿ ಇರಬೇಕು. ದೃಢವಾದ ನಂಬಿಕೆ ನಮ್ಮದು ಯಾರಲ್ಲಿ ಇರಬೇಕು? ಯೋಬನಿಗೆ ನಂಬಿಕೆ ಇದ್ದಾಗೆ ನಮ್ಮದು ದೇವರಲ್ಲಿ ಇರಬೇಕು. ಈ
ಪ್ರಾಣಿ ಪಕ್ಷಿಗಳ ಮರಿಗಳು ಯಾವ ರೀತಿ ಅವರನ್ನು ಯಾವ ರೀತಿ ನಡೆಸ್ತವೆ, ದೇವರೇ ನಡೆಸ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರು ಹಿಂದೆ ಮುಂದಿನ ಯೋಚನೆ ಇಲ್ಲ. ಆ ರೀತಿ ಇವತ್ತು ನಮ್ಮ ಜೀವಿತ ಹಾಕಿ ನಾವು ಮುಂದೆ ಸಾಗ್ತಾ ಇರಬೇಕು, ದೇವರ ಮೇಲೆ ಭರವಸೆ ಇಟ್ಟು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ನೋಡಿ, ಯೆರೆಮೀಯ 17ನೇ ಅಧ್ಯಾಯ 5ನೇ ವಚನದಲ್ಲಿ ಓದುವಾಗ, ತನ್ನ ಮನುಷ್ಯನು ಬಲಾಢ್ಯನು, ಅಂಥವನು ಇಂಥವನು ತೇಲಿ ನನ್ನನ್ನು ತೊರೆದು ಯಾರ ಮೇಲೆ ಮನುಷ್ಯರ ಮೇಲೆ ಭರವಸೆ ಇಟ್ಟರೆ ಅವರು ಶಾಪಗ್ರಸ್ತರು ಎಂಬುದಾಗಿದೆ. ಯಾಕೆಂದರೆ ಅವರು ಖಂಡಿತವಾಗಿಯೂ ಯೆಶಾಯ 2ನೇ ಅಧ್ಯಾಯ 22ನೇ ವಚನದಲ್ಲಿ ಕೂಡ ಓದುವಾಗ, ಮೂಗಿನಲ್ಲಿ ಉಸಿರಾಡುವವರನ್ನು ಯಾವಾಗಲೂ ನಂಬಬೇಡ. ಅವರು ತಂದೆ ಇರ್ಬೋದು, ತಾಯಿ ಇರ್ಬೋದು, ಅಣ್ಣ ತಂಗಿ ಯಾರೇ ಇರ್ಬೋದು, ಖಂಡಿತವಾಗಿ ಒಂದೊಂದು ರೀತಿಯಲ್ಲಿ ಒಂದೊಂದು ಸಮಯದಲ್ಲಿ ಒಂದೊಂದು ರೀತಿಯಲ್ಲಿ ಇರ್ತಾರೆ. ಆಗ ನಾವು ಯಾರ ಮೇಲೆ ಭರವಸೆ, ಮೂಗಿನಲ್ಲಿ ಉಸಿರಾಡದವರು ಯಾರವರು? ಸರ್ವ ಸೃಷ್ಟಿ ಮಾಡಿದಂಥ ದೇವರಾಗಿದ್ದಾರೆ. ಅವರ ಮೇಲೆ ಮಾತ್ರ ನಾವು ಭರವಸೆ ಇಡಬೇಕು. ಇವರ ಮೇಲೆ ಒಂದು ಭಯ, ಭಕ್ತಿ, ಪ್ರೀತಿ ಇರಬೇಕು. ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು, ಆಯಾ ಉಪಕಾರಗಳನ್ನ ನೆನೆಸಿಕೊಂಡು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 5ನೇ ವಚನ, ಕಾಡು ಕತ್ತೆಯನ್ನು ಸ್ವತಂತ್ರವಾಗಿರುವಂತೆ ಯಾರು ಕಳುಹಿಸಿಬಿಟ್ಟರು, ಅದರ ಕಟ್ಟನ್ನು ಬಿಚ್ಚಿದವರು ಯಾರು? ನೋಡು, ಕಾಡು ಕತ್ತೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಕತ್ತೆಗಳು ಏನು ಮಾಡ್ತವೆ? ಇವತ್ತು ಯಜಮಾನ ಒಂದು ಕತ್ತೆಯನ್ನ ಸಾಕ್ತಾನೆ. ಇವತ್ತು ಅನೇಕ ಕತ್ತೆ ಸಾಕುವರನ್ನು ಕೂಡ ನಾವು, ಅಂದರೆ ಹೆಚ್ಚಿನಂಶ ಅಗಸರು, ಅವರನ್ನು ನಾವು ಕಾಣಬಹುದು. ಆದರೆ ಇವತ್ತಿನ ಅಗಸರಲ್ಲಿ ಅದು ಇಲ್ಲ. ಮೊದಲಿನ ಕಾಲದಲ್ಲಿ ಇತ್ತು. ಅವರು ಅಲ್ಲಲ್ಲಿ ವಾಸ ಮಾಡ್ತಾ ಇದ್ರು. ಕತ್ತೆಗಳು ಒಂದು ಊರಿಂದ ಒಂದು ಊರಿಗೆ ಹೋಗುತ್ತಿವೆ. ಆ ಕತ್ತೆಗಳ ಬೆನ್ನು ಮೇಲೆ ಅವರ ಹೊರೆಗಳನ್ನು, ಸಾಮಾನುಗಳನ್ನು ಹಾಕಿಕೊಂಡು ಹೋಗ್ತಾ ಇದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದನ್ನ ಯಜಮಾನ ಏನ್ ಮಾಡ್ತಾನೆ? ಬೆಳಿಗ್ಗೆ ಬಿಡ್ತಾನೆ. ಬೆಳಿಗ್ಗೆ ಬಿಟ್ಟರು ಅವು ಎಲ್ಲೆಲ್ಲೋ ಹೋಗಿ ಮೇದು ತಿಂದು ವಾಪಸ್ಸು ಸಾಯಂಕಾಲ ಯಜಮಾನನ ಬಳಿಗೆ ಬರ್ತವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನೋಡಿ, ಎಲ್ಲೆಲ್ಲೋ ಹೋಗ್ತವೆ, ವಾಪಸ್ ಎಲ್ಲಿಗೆ ಬರ್ತವೆ? ತನ್ನ ಯಜಮಾನನ ಹತ್ರ ಬರ್ತವೆ. ಆಗ ಅವುಗಳಿಗೂ ಕೂಡ ಮೇವು ಒದಗಿಸಿರೋದು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಹಾಗೆ ಇವತ್ತು ನಾವು ಕೂಡ ನಮ್ಮ ದುಡಿಮೆಯನ್ನು ನಾವು ಮಾಡಿಕೊಂಡು, ನಮಗೆ ಕೊಟ್ಟ ದುಡಿಮೆಯನ್ನು ಮಾಡಿಕೊಂಡು ನಾವು ವಾಪಸ್ ಏನು ಮಾಡಬೇಕು? ದೇವರ ಬಳಿಗೆ ಬರಬೇಕು. ಅಂದರೆ ದೇವರನ್ನು ಯಾವಾಗಲೂ ಮರಿಬಾರದು. ಬೆಳಿಗ್ಗೆ ಎದ್ದಾಗಲೂ ಪ್ರಾರ್ಥನೆ, ಪ್ರತಿಯೊಂದು ವಿಚಾರಗಳಿಗೂ, ಊಟ ಉಪಚಾರ, ಕೆಲಸ ಕಾರ್ಯಗಳಿಗೂ ದೇವರೇ ಒಂದು ಕೃತಜ್ಞತಾ ಸ್ತೋತ್ರ. ಸಾಯಂಕಾಲ ಬಂದು ಸೇರಿದ ಮೇಲೆಯೂ ಕೂಡ ಒಂದು ಸ್ನಾನ ಮಾಡಿಕೊಂಡು, ಮೈಕೈಯನ್ನೆಲ್ಲ ಶುದ್ಧ ಮಾಡಿಕೊಂಡು, ದೇವರಿಗೊಂದು ಆ ದಿವಸ ಉಪಕಾರ ಮಾಡಿದಕ್ಕಾಗಿ ಒಂದು ಸ್ತೋತ್ರವನ್ನು ಸಲ್ಲಿಸಬೇಕು. ನಾವು ಮಲಗುವಾಗಲೂ ಕೂಡ ದೇವರಿಗೆ ಪ್ರಾರ್ಥನೆ ಮಾಡಿ ಮಲಗಬೇಕು. ಇದಾಗಿದೆ ಕಾಡು ಕತ್ತೆ ವಾಪಸ್ ಯಜಮಾನನಲ್ಲಿ ಇಲ್ಲಿಗೆ ಬರುವಂಥದ್ದು. ಅದೇ ರೀತಿಯಾಗ ಮೂಗ ಪ್ರಾಣಿಗಳು ಕೂಡ ಆ ರೀತಿ ಇರುವಾಗ, ನಮ್ಮ ಸೃಷ್ಟಿಗಳಲ್ಲಿ ವಿಶೇಷವಾದ ಸೃಷ್ಟಿ, ಮನುಷ್ಯನನ್ನು ದೇವರು ವಿಶೇಷವಾದ ಜ್ಞಾನವನ್ನು ಕೊಟ್ಟು ಸೃಷ್ಟಿ ಮಾಡಿದ್ದಾರೆ. ಆದರೆ ನಾವು ದೇವರಿಗೆ ನಮಗೆ ದರ್ಶನ ಕೊಟ್ಟ ಮೇಲೆ, ನಮಗೆ ಪಡಿಸಿದ ಮೇಲೆ ನಾವು ಕೂಡ ಏನಾಗಬೇಕು? ದೇವರ ಬಳಿಗೆ ಬರಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದರೆ ಭೂಲೋಕದ ಯಜಮಾನನನ್ನು ಕತ್ತೆ ಮರೆಯಿತು, ಅದು ವಾಪಸ್ ಅಲ್ಲಿಗೆ ಬಂತು. ಹಾಗೆ ಅವರವರು ಅದದು ಗೂಡಿಗೆ ಬಂದ ಮೇಲೆ ನಾವು ದೇವರನ್ನು ಮರೆಯಬಾರದು, ದೇವರ ಬಳಿಗೆ ಬರಬೇಕು ಅಂತ ಇದರ ಅರ್ಥ. ಅದು ಸ್ವತಂತ್ರವಾಗಿ ಜೀವಿಸಿತು. ಹಾಗೆ ನಾವು ದೇವರ ಮೇಲೆ ಭಯ ಭಕ್ತಿ ಇಟ್ಟು ನಾವು ಕೂಡ ಸ್ವತಂತ್ರರಾಗಿರುವಂತೆ ದೇವರು ಮಾಡಿದ್ದಾನೆ, ಮಾಡ್ತಾ ಇದ್ದಾನೆ. ಅದರ ಕಟ್ಟನ್ನು ಬಿಚ್ಚಿದವರು ಯಾರು? ನೋಡಿ, ಅದಕ್ಕೂ ಕೂಡ ಹೋಗುವಲ್ಲಿಗೆ ಬರಲಿಕ್ಕೆ ಸ್ವತಂತ್ರವಾಗಿ ಜೀವಿಸಂತ ಬಿಟ್ಟವರು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಉದಾಹರಣೆಗೆ ನಾವು ತೆಗೆದುಕೊಳ್ಳೋಣ, ಒಂದು ಹಂದಿ ಸಾಕೋರು ಇವತ್ತು ಎಷ್ಟೋ ಹಂದಿಗಳನ್ನು ಸಾಕ್ತಾರೆ. ಅದನ್ನು ಬಿಡ್ತಾರಾ? ಇಲ್ಲ. ಅದಕ್ಕೆ ಗೂಡು ಕಟ್ಟಿ ಗೂಡೊಳಗೇ ಹಾಕಿ ಅದನ್ನು ಸಾಕ್ತಾರೆ. ಅದಕ್ಕೆ ಸ್ವತಂತ್ರ ಇದೆಯಾ? ಇಲ್ಲ. ಒಂದು ನಾಯಿಯನ್ನೇ ತಗೊಳ್ಳೋಣ, ಕಾಂಪೌಂಡ್ ಮಾಡಿ ಅದು ಕಾಂಪೌಂಡ್ ಒಳಗೆ ಬಿಡ್ತಾರೆ. ದೊಡ್ಡ ದೊಡ್ಡ ಐಶ್ವರ್ಯವಂತರು. ಇಲ್ಲಂದ್ರೆ ಏನು ಮಾಡಿದ್ರೆ ಕಟ್ಟಿ ಹಾಕ್ತಾರೆ. ಅದಕ್ಕೆ ಸ್ವತಂತ್ರ ಇದೆಯಾ? ಇಲ್ಲ. ಹೇಳಿದಲ್ಲೇ ಮಲಗಬೇಕು, ಕೊಟ್ಟಿದ್ದನ್ನ ತಿನ್ನಬೇಕು, ಅಲ್ಲಿ ಕೂತ್ಕೊಂಡ್ರೆ ಅಲ್ಲೇ ಕೂತ್ಕೊಳ್ಬೇಕು. ಅದಕ್ಕೆ ಸ್ವತಂತ್ರ ಇದೆಯಾ? ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಅನೇಕರು ಹಸುಗಳನ್ನು ಸಾಕ್ತಾರೆ. ಅದಕ್ಕೂ ಸ್ವತಂತ್ರ ಇದೆಯಾ? ಎಲ್ಲಿ ತಗೊಂಡೋಗಿ ಕಟ್ಟಿ ಹಾಕ್ತಾರೆ, ಅಲ್ಲೇ ಇರಬೇಕು. ಆದರೆ ಮೊದಲಿನ ಕಾಲದಲ್ಲಿ ಸ್ವತಂತ್ರ ಇತ್ತು, ಈಗ ಅದು ಸ್ವತಂತ್ರ ಇಲ್ಲ. ಆದರೆ ಕಾಡು ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಏನಾಗಿದೆ? ಆ ರೀತಿ ಕಟ್ಟಿ ಹಾಕ್ಲಿಕ್ಕೆ ಅದನ್ನು ಸ್ವತಂತ್ರವಾಗಿ ಇಟ್ಕೊಳಕ್ ಆಗ್ತದ? ಅದಕ್ಕೆ ದೇವರು ಅದನ್ನ ಏನ್ ಮಾಡಿದೆ? ಅದ್ರ ಕಟ್ಟನ್ನು ಬಿಚ್ಚಿಟ್ಟು ಬಿಟ್ಟಿದ್ದಾರೆ. ಅದು ಅದರ ಸ್ವತಂತ್ರವಾಗಿ ಎಲ್ಲಿಗೂ ಹೋಗ್ಬೋದು, ಬರ್ಬೋದು, ಎಲ್ಲವನ್ನ ಮಾಡ್ಬೋದು. ದೇವರ ನಮಗೆ ಸ್ತೋತ್ರ. ಹಲ್ಲೆಲೂಯ. ಹಾಗೆ ಇವತ್ತು ದೇವರು ನಮ್ಮನ್ನು ಆರಿಸಿಕೊಂಡ ಮೇಲೆ, ನಮ್ಮನ್ನು ನಡೆಸ್ತಾ ಇರುವಾಗ, ನಮ್ಮನ್ನು ಸ್ವತಂತ್ರವಾಗಿ ಒಳ್ಳೆ ರೀತಿಯಲ್ಲಿ ಜೀವಿಸುವ ಹಾಗೆ ನಮ್ಮನ್ನು ಸಾಕಿ ಸಲಹುತ್ತಾ ಇರೋರು ಯಾರಾಗಿದ್ದಾರೆ? ನಮಗೆ ಸ್ವತಂತ್ರ ಕೊಟ್ಟವರು ಯಾರಾಗಿದ್ದಾರೆ? ದೇವರಾಗಿ
ಆಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಆದ್ದರಿಂದ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ಈ ಕಾಡು ಪ್ರಾಣಿಗಳ ಹಾಗೆಯೂ ಪಕ್ಷಿಗಳ ಹಾಗೆಯೂ ನಾವು ಅವು ಸಂಪೂರ್ಣವಾಗಿ ದೇವರ ಮೇಲೆ ಭರವಸೆ ಇಟ್ಟ ಹಾಗೆಯೂ ನಾವು ಭರವಸೆ ಇಡಬೇಕು. ಲೋಕದ ಮೇಲೆ ಭರವಸೆ ಇಟ್ಟು ದೇವರನ್ನು ಮರೆತು ಯಾವಾಗಲೂ ಮುಂದೆ ನಾವು ಜೀವಿಸಬಾರದು. ಆಗ ಲೋಕ ಅಂದರೆ ಆಸ್ತಿ ಪಾಸ್ತಿ ಮನೆ ಬೆಳ್ಳಿ ಬಂಗಾರ ಬೇಡುವ ಬೇಕು. ದೇವರೊಂದಿಗೆ ಜೀವಿಸುವಾಗ ದೇವರು ಹೇಳಿದ ಮಾರ್ಗದಲ್ಲಿ ನಾವು ನಡೆಯುವಾಗ ನಮಗೆ ಬಂದದರಲ್ಲಿ ತೃಪ್ತಿ ಪಟ್ಟುಕೊಂಡು ನಾವು ಮುಂದೆ ಸಾಗಬೇಕು ಹೊರತು ದೇವರ ಮಾತನ್ನು ಮೀರಿ ಖಂಡಿತವಾಗಿ ಅದು ಬೇಕು ಇದು ಬೇಕು ಇನ್ನು ಬೇಕು ಅಂತ ಹೋದಾಗ ಶಿಕ್ಷೆ ಕಣ್ಣೀರು ದುಃಖವನ್ನು ನಾವು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ದೇವರನ್ನು ಮರೆತು ಅದುವೇ ಇವತ್ತು ಭೂಲೋಕಕ್ಕೆ ಬಂದಿರುವಂಥ ಶಾಪ ಒಬ್ಬೊಬ್ಬರಿಗೂ ಕೂಡ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 7ನೇ ವಚನ, ನಾನು ಅಡವಿಯನ್ನೋದಕ್ಕೆ ಮನೆಯನ್ನಾಗಿಯೂ ಸೌಳು ಭೂಮಿಯನ್ನು ಅದರ ನಿವಾಸವನ್ನಾಗಿಯೂ ಮಾಡಿದ್ದೇನೆ ಅಷ್ಟೇ. ನೋಡು, ನಾನು ಅಡವಿ ಅನ್ನೋದಕ್ಕೆ ಮನೆಯನ್ನಾಗಿ ಯಾವುದಕ್ಕೆ? ಈ ಕಾಡು ಪ್ರಾಣಿ ಪಕ್ಷಿಗಳಿಗೆ. ಅದಕ್ಕೆ ಏನು ದೊಡ್ಡ ದೊಡ್ಡ ಮನೆ, ಟೆರಸಿ, ಬಿಲ್ಡಿಂಗು, ಫೌಂಡೇಶನ್ನು, ಅದಕ್ಕೆ ಪಿಲ್ಲರ್ ಹಾಕೋದು, ಅದಕ್ಕೆ ಸಿಮೆಂಟ್ ಹಾಕೋದು, ಅದರಲ್ಲಿ ನಾನಾ ರೀತಿ ಕಬ್ಬಿಣಗಳು, ಇನ್ನು ಉಕ್ಕುಗಳು ಇಂಥದನ್ನೆಲ್ಲ ಕಟ್ಟಿ ಮನೆ ಮನುಷ್ಯರಿಗಾದರೂ ಈ ರೀತಿ ಮಾಡಿಯಪ್ಪ ಅಂತೇಳಿ ಮನುಷ್ಯರು ಮಾಡ್ಕೊಳ್ತಾರೆ. ಅವಕ್ಕೆ ಏನಿದೆ? ಏನು ಇಲ್ಲ. ಅವಕ್ಕೆ ಮನೆ ಇದೆಯಾ? ಇಲ್ಲ. ಪ್ರಾಣಿಗಳು ಗುಹೆಯೊಳಗೆ ವಾಸ ಮಾಡ್ತವೆ. ಪಕ್ಷಿಗಳು ಅಷ್ಟೇ ಒಳ್ಳೆ ಪಕ್ಷಿಗಳು ಏನೇ ಆದರೂ ಮರಗಳಲ್ಲಿ ವಾಸ ಮಾಡ್ತವೆ. ಈಗ ಕೋತಿಗಳು ಕೂಡ ತಗೊಳ್ಳೋಣ, ಎಂಥ ಮಳೆಗಾಲ ಚಳಿಗಾಲ ಆದರೂ ಮರಗಳಲ್ಲಿ ವಾಸ ಮಾಡ್ತವೆ. ಇದನ್ನು ನಾವು ಹಿಂದೆ ಕೂಡ ಈ ಒಂದು ಸಂದೇಶದಲ್ಲಿ ಕೂಡ ನಾವು ತಿಳಿದುಕೊಂಡಿದ್ದೇವೆ. ಎಂಥ ಬಿರುಗಾಳಿ ಬರಲಿ, ಎಂಥ ಮಳೆ ಬರಲಿ, ಎಂಥ ಚಳಿ ಬರಲಿ, ಏನಾದರೂ ಬರಲಿ, ಅವಕ್ಕೆ ಏನಾದರೂ ಕಾಯಿಲೆ ಕಸಗಳು ಇವೆಯೋ, ಒಂದಾದರೂ ಬಿದ್ದು ಸತ್ತಿರುವುದನ್ನು ನಾವು ಕಾಣ್ತೇವೆಯೋ? ಖಂಡಿತವಾಗಲಿಲ್ಲ. ಆಗ ತಾನಂತ ಮಳೆಗಾಲದಲ್ಲಿ ಅವರು ಮರಿ ಹಾಕೋದಾಗಲಿ ಜನಿಸೋದಾಗಲಿ ಏನೇ ಆಗಲಿ ಆ ಮರಿಗಳಿಗೂ ಏನಾದರೂ ಆಗ್ತದೋ? ಆ ಮರಿ ಹಾಕಿದಂಥ ತಾಯಿಗಳಿಗೂ ಏನಾದರೂ ಆಗ್ತದೋ? ಏನೂ ಆಗ್ತಾ ಇಲ್ಲ. ಕಾರಣ ದೇವರವರನ್ನು ಸೃಷ್ಟಿ ಮಾಡಿ ಇಟ್ಟಿದ್ದಾರೆ. ದೇವರನ್ನು ದೇವರೇ ನಡೆಸುವವರಾಗಿದ್ದಾರೆ. ಆದರೆ ಬೆಳಿಗ್ಗೆ ಸಾಯಂಕಾಲ ಅವು ಕೂಡ ದೇವರನ್ನು ನೆನೆಸ್ತವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬೆಳಗಿನ ಜಾವದಲ್ಲಿ ಯಾವಾಗ 3:30-4 ಗಂಟೆ ಆಯಿತು, ಕಾಗೆಗಳು ನೋಡಿ ಕೂಗ್ತವೆ, ಪಕ್ಷಿಗಳು ಕೂಡ ಚಿಲಿಪಿಲಿ ಅಂತ ದೇವರನ್ನ ಸ್ತುತಿಸುತ್ತವೆ. ಕೋಳಿಗಳನ್ನು ನೋಡಿ ಪ್ರಥಮವಾಗಿ 1:45 ಅಂದರೆ ರಾತ್ರಿ 12 ಗಂಟೆ ಕಳೆದ ಮೇಲೆ ಮೊದಲ ಕೋಳಿ ಕೂಗ್ತದೆ. ಆಮೇಲೆ 2 ಗಂಟೆ 3:30-4 ಗಂಟೆ ಸಮಯದಲ್ಲಿ, ಒಂದು 4:15 ಗಂಟೆ ಸಮಯದಲ್ಲಿ ಕೂಡ ಕೋಳಿಗಳು ಯಾವ ರೀತಿ ಕೂಗ್ತವೆ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದರೆ ಸೃಷ್ಟಿಯಲ್ಲಿ ವಿಶೇಷವಾದ ಸೃಷ್ಟಿ, ಮನುಷ್ಯನನ್ನು ಸೃಷ್ಟಿ ಮಾಡಿ ಎಲ್ಲವನ್ನ ಪಡಿಸ್ತಲೇ ಇದ್ದಾರೆ. ಕಣ್ಣಾರೆ ಕಾಣ್ತಲೇ ಇದ್ದೇವೆ, ಕಿವಿಯಾರೆ ಕೇಳ್ತಲೇ ಇದ್ದೇವೆ. ಸರ್ವವನ್ನು ಗೋಚರ ಮಾಡಿದ ಮೇಲೆಯೂ ಕೂಡ, ಗೋಚರ ಆದ ಮೇಲೆಯೂ ಕೂಡ ದೇವರನ್ನೊಂದು ಸ್ತುತಿಸುವುದಿಲ್ಲ. ಏನಿದ್ರು ಬೆಳಿಗ್ಗೆದ್ದು ಅಯ್ಯೋ ನನ್ನ ಸಂಪಾದನೆ ದುಡ್ಡು, ಯಾರನ್ನ ಏನು ಮಾಡೋದು, ಯಾರಿಗೆ ಏನು ಮೋಸ ಮಾಡೋದು, ಹೇಗೆ ಕಿತ್ತುಕೊಳ್ಳೋದು, ದೇವರಿಗೊಂದು ನಮಸ್ಕಾರವೇ ಇಲ್ಲ. ದೇವರ ನಮಗೆ ಸ್ತೋತ್ರವಾಗಲಿ. ಬೆಳಿಗ್ಗೆ ಎಷ್ಟೆಷ್ಟೋ ಗಂಟೆಗೆ ಹೇಳೋದು, ಒಂದು ಹಲ್ಲುಜ್ಜೋದು ಇಲ್ಲ, ಸರಿಯಾಗಿ ಒಂದು ಮುಖ ತೊಳೆಯೋದು ಇಲ್ಲ. ಮೊದಲಾಗಿಟ್ಟು ಹಾಗೆ ಹೊಳಸು ಬಾಯಿಯಲ್ಲಿ ಟೀ ಕುಡಿಯೋರಾಗಿದ್ದಾರೆ, ಊರಿಡಿ ಸುತ್ತೋರಾಗಿದ್ದಾರೆ, ಸಿಕ್ಕಾಪಟ್ಟೆ ಬೈಯೋರಾಗಿದ್ದಾರೆ, ಬೈಕೊಂಡು ತಿರುಗಾಡೋರು ಆಗಿದ್ದಾರೆ. ನಾನಾ ರೀತಿಯ ಜನಗಳನ್ನು ನಾವು ಕಾಣ್ತೇವೆ. ಬೆಳಿಗ್ಗೆ ಎದ್ದ ಹಾಗೆ ಸರಿಯಾಗಿ ಆಗಲೇ ಒಂದು ನಮಸ್ಕಾರ ಮಾಡಿ, ಹಲ್ಲುಜ್ಜಿ ಮುಖವನ್ನು ತೊಳೆದು ಚೆನ್ನಾಗಿ ದೇವರಿಗೊಂದು ನಮಸ್ಕಾರ ಮಾಡಿ ಪಾಪಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟು ತನ್ನ ಗಂಡ ಹೆಂಡತಿ ಗಂಡನಿಗಾಗಿ, ಮಕ್ಕಳಿಗಾಗಲಿ, ಮಕ್ಕಳು ತಂದೆ ತಾಯಿಗಾಗಲಿ, ಇತರರಿಗಾಗಲಿ, ಇಡೀ ಲೋಕಗಳಿಗಾಗಲಿ, ಅನಾಥ ಮಕ್ಕಳು ಅನಾಥ ವೃದ್ಧರಿಗಾಗಲಿಲ್ಲ, ಪ್ರಾಣಿ ಪಕ್ಷಿಗಳಾಗಲಿ, ರೋಗಿಗಳಿಗಾಗಲಿ, ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿಗಳು, ಸಂಘ ಸಂಸ್ಥೆಗಳಿಗಾಗಲಿ ದೇವರ ವಾಕ್ಯದ ಪ್ರಕಾರ ಇವತ್ತು ಪ್ರಾರ್ಥಿಸ್ತಿದ್ದೇವೆ. ಒಂದು ವೇಳೆ ಆ ರೀತಿ ಮಾಡ್ತಾ ಇರೋರು ಅವರೇ ಧನ್ಯರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನೋಡಿ, ಅಡವಿಯಲ್ಲಿ ಅದಕ್ಕೆ ಮನೆಯನ್ನಾಗಿಯೂ, ಖಂಡಿತವಾಗಿ ಮನೆ ಇದೆಯಾ? ಇಲ್ಲ. ಆಗ ಇವತ್ತು ಮನುಷ್ಯನಿಗೆ ಕಷ್ಟ ಸಂಕಟ ದುಃಖ ಕಾಯಿಲೆ ಕಸ ಆಸ್ಪತ್ರೆ ಇದೆಲ್ಲ ಯಾಕಾಗಿದೆ? ದೇವರನ್ನು ಮರೆತು ಪ್ರಾಪಂಚಿಕದ ಹಿಂದೆ ಹೋಗುವುದರಿಂದ ಇದು ದೇವರ ಶಾಪ. ನೋಡಿ, ಆ ಪ್ರಾಣಿ ಪಕ್ಷಿಗಳಿಗೆ ಮನೆ ಇದೆಯೋ? ಇಲ್ಲ. ಸೌಳು ಭೂಮಿಯನ್ನು ಅದರ ನಿವಾಸವನ್ನಾಗಿಯೂ ಮಾಡಿದ್ದೇನಷ್ಟೇ. ಸೌಳು ಭೂಮಿ ಅಂದರೆ ಏನು?
ಮನುಷ್ಯ ಇವತ್ತು ಹಿಂದಿನ ಕಾಲದಲ್ಲಿ ಅಂದರೆ ಚೆನ್ನಾಗಿ ಸಗಣಿ ಗೊಬ್ಬರ, ಸೊಪ್ಪು, ಸಗಣಿ ಎಲ್ಲ ಹಾಕಿ ದನಗಳನ್ನ ತುಂಬ ಸಾಕ್ತಾ ಇದ್ರು. ಒಳ್ಳೆ ಭೂಮಿ ಫಲ ಕೊಡುವುದಿತ್ತು. ಆಮೇಲೆ ಬಂದು ಅದನ್ನು ಹೋಗಿ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ಇವತ್ತು ಭೂಮಿ ತೀರ ಹಾಳಾಗಿದೆ. ಅಲ್ಲಿ ಬರೀ ಜಾಲಿಗಿಡಗಳು ಬೆಳೆಯುವಂಥದ್ದು ಬೆಳೆಯೋದಿಲ್ಲ. ಅಂಥ ಭೂಮಿ ಏನಾಗಿದೆ ಇವತ್ತು ಅನೇಕ ಕಡೆ ನಾವು ಕಾಣಬಹುದು. ಹೆಚ್ಚಿನ ಅಂಶ ಉತ್ತರ ಕರ್ನಾಟಕದ ಕಡೆ ಇದನ್ನು ನಾವು ಕಾಣಬಹುದು. ನಮ್ಮ ಕರ್ನಾಟಕದಲ್ಲಿ ಜಾಳಿ ಗಿಡಗಳು ಬೆಳೆದು ಬೆಳೆ ಕೊಡದಾಗೆ ಸರ್ವನಾಶವಾಗ್ಬಿಟ್ಟಿದೆ. ಅವರಿಗೆ ಇರಕ್ಕೆ ಕೂಡ ಮನೆ ಸುತ್ತ ಕೂಡ ಜಾಳಿ ಗಿಡಗಳು, ಇದು ಕೂಡ ಯೆರೆಮೀಯನ ಗ್ರಂಥದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನಿಮ್ಮ ಭೂಮಿಯನ್ನು ಸೌಳು ಭೂಮಿಯನ್ನಾಗಿ ಮಾಡ್ತೇನೆ, ಅದರಲ್ಲಿ ಜಾಳಿ ಗಿಡ ಬೆಳೆಯುವಾಗಿ ಮಾಡ್ತೇನೆ, ನಿಮಗೆ ವಾಸಕ್ಕೆ ಮನೆ ಇಲ್ಲದಾಗಿ ನೀವು ಮಾಡ್ತೇನೆ, ನೀವು ಹೋಗಿ ಪಟ್ಟಣಗಳಿಗೆ ಸೇರುವಿರಿ ಎಂಬುದಾಗಿ. ಇವತ್ತು ಹಾಗೆ ಬೆಳೆ ಕೊಡದೆ ಮಾಡದೆ ಏನಾಗಿದೆ, ಎಲ್ಲ ಹೋಗಿ ಪಟ್ಟಣಗಳಿಗೆ ಸೇರಿಕೊಂಡಿದ್ದಾರೆ. ಅಲ್ಲಿ ಯಾರು ಬಂದು ವಾಸ ಮಾಡ್ತಾರೆ? ಪ್ರಾಣಿ ಪಕ್ಷಿಗಳು. ಕಾರಣ ಮನುಷ್ಯರು. ಆ ರೀತಿ ನೋಡಿ, ದೇವರು ಮನುಷ್ಯ ಮಾಡಿದಂಥ ಅಪರಾಧಗಳಿಗಾಗಿ ಆ ರೀತಿ ಶಿಕ್ಷೆ ಬಂದು ಇವತ್ತು ಪ್ರಾಣಿ ಪಕ್ಷಿಗಳಿಗೆ ಆ ಸ್ಥಳವನ್ನು ಕೊಟ್ಟಿದ್ದಾರೆ ದೇವರು. ಹಾಗೆ ಇವತ್ತು ನಾವು ಕೂಡ ದೇವರಿಂದ ದೂರ ಹೋದಾಗ ಬಂದಿರುವಂಥ ಒಂದು ಕಷ್ಟ, ಸಂಕಟ, ದುಃಖ ಇದೇ ಆಗಿದೆ. ಏನಿದ್ದರೂ ದೇವರನ್ನು ಮರೆಯಬಾರದು. ಹಾಗೆ ಇವತ್ತು ಕಾರಣ ಆಗ ಮನುಷ್ಯರಿಗೆ ಇದೆಲ್ಲ ಬೇಕು. ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸ್ತಾ ನಾವು ಹೋಗಬೇಕು ಅಷ್ಟೇ ಹೊರತು ದೇವರನ್ನು ಮರೆತು ನಮ್ಮ ಸ್ವಂತಕ್ಕಾಗಿ ಹೋಗುವಾಗ ಇವತ್ತು ಅನೇಕ ಬಂದಿರೋದು ನೋಡಿ. ಸುನಾಮಿ, ಚಂಡಮಾರುತ, ಬಿರುಗಾಳಿ, ಬೆಟ್ಟ ಜಡಿಯೋದು, ಬೆಂಕಿ ಬೀಳೋದು, ದೊಡ್ಡ ದೊಡ್ಡ ಕಾಯಿಲೆಗಳು, ಗುಣವಾಗದ ರೋಗಗಳು ಪೂರ್ತಿ ಬರುವಂಥ ಪರಿಸ್ಥಿತಿ ದೇವರು ತಿಳಿಸಿದ ಮೇಲೆಯೂ ಕೂಡ ಈ ರೀತಿ ಹೋಗುವಂಥದ್ದು ದೇವರಿಗೆ ಕೋಪವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 7ನೇ ವಚನ, ಅದು ಊರ ಗದ್ದಲವನ್ನು ಧಿಕ್ಕರಿಸಿ ಹೊಡೆಯುವವನ ಕೂಗಾಟವನ್ನು ಕೇಳಿದ್ದೇ ಇಲ್ಲ. ನೋಡಿ, ಈ ಪ್ರಾಣಿ ಪಕ್ಷಿಗಳು ಅದು ಊರ ಗದ್ದಲವನ್ನು ಧಿಕ್ಕರಿಸಿ, ಊರೊಳಗೆ ಈ ಲೋಕದ ವಿಷಯದಲ್ಲಿ ಮಾಡ್ತಿರುವಂಥ ಜಾತ್ರೆ, ಹಬ್ಬ, ಹುಣ್ಣಿಮೆ, ಅದು ಇದು ಅಂತ ಹೇಳಿ ಇವತ್ತು ದೇವರನ್ನು ಮರೆತು ನಾನಾ ರೀತಿಯಲ್ಲಿ ಜನ ಮೆರೆಯವರಾಗಿದ್ದಾರೆ. ಆದರೆ ಊರ ಜನರು ಏನು ಮಾಡ್ತಾರೆ? ಸರ್ವ ಸೃಷ್ಟಿಕರ್ತನನ್ನು ಬಿಟ್ಟು ಆ ವಿಗ್ರಹಗಳ ಬಳಿಗೆ ಹೋಗುವಂಥದ್ದು, ಅದಕ್ಕೆ ಕೈ ಮುಗಿಯುವಂಥದ್ದು, ಅದಕ್ಕೆ ಅಡ್ಡ ಬೀಳುವಂಥದ್ದು, ಅದಕ್ಕೆ ಪೂಜೆ ಪುಸ್ಕಾರ ಮಾಡುವಂಥದ್ದು, ಅದಕ್ಕೆ ಎಷ್ಟೆಷ್ಟೋ ಸಾವಿರ ಕೋಟಿಗಳನ್ನು ಖರ್ಚು ಮಾಡುವಂಥದ್ದು, ಕಡೆಗೆ ದೊಡ್ಡ ಶಿಕ್ಷೆ. ಎಷ್ಟೋ ಕೋಟಿ ಖರ್ಚು ಮಾಡಿ ಇವತ್ತು ಆ ದೇವಸ್ಥಾನ, ಈ ದೇವಸ್ಥಾನ, ಆ ದೇವರು, ಈ ದೇವರು, ಆ ಅಮ್ಮ, ಈ ಅಮ್ಮ ಅಂತ ಕಟ್ತಾರೆ, ಮೆರೀತಾರೆ, ಪೂಜೆ ಮಾಡಿಸ್ತಾರೆ. ಅದು ಯಾವುದು ವಿಗ್ರಹ? ಅದ್ರಲ್ಲಿ ಏನಾದರೂ ಶಕ್ತಿ ಇದೆಯೋ? ಶಕ್ತಿ ಇಲ್ಲ. ಕಾಲಿದೆ, ಒಂದು ಕಡೆಯಿಂದ ಒಂದು ಕಡೆಗೆ ನಡೀತದೋ? ಇಲ್ಲ. ಕೈ ಇದೆ, ಕೊಡ್ತದ, ತೆಕೊಳ್ತದ, ಬೆರಳುಗಳನ್ನ ಮಡಚುತ್ತದ? ಇಲ್ಲ. ಕಣ್ಣಿದೆ, ರೆಪ್ಪೆಗಳನ್ನ ತೆರೀತದ, ಮುಚ್ಚುತ್ತದೋ? ಅದಕ್ಕೆ ದೃಷ್ಟಿ ಇದೆಯೋ? ಒಂದು ಕಡ್ಡಿ ತಗೊಂಡು ಚುಚ್ಚಿದ್ರು, ಮಾಡಿದ್ರು, ಏನಾದರೂ ಅಯ್ಯೋ ಅಂತದ್ದು ಹೇಳ್ತದ? ಇಲ್ಲ. ಕಿವಿ ಇದೆ, ಒಂದು ಕಡ್ಡಿ ತಗೊಂಡು ಚುಚ್ಚಿದ್ರು, ಮಾಡಿದ್ರು, ಅದರ ಕಿವಿ ಹತ್ರ ಹೋಗಿ ಏನೇ ಹಾಕಿದ್ರು, ಏನೇ ಮಾಡಿದ್ರು ಅದೇನಾದರೂ ಮಾತಾಡ್ತದೋ? ಇಲ್ಲ. ಕಾಲಿದೆ, ಒಂದು ಕಡೆಗೆ ಹೋಗೋದು ಬರೋದು ಏನಾದರೂ ಮಾಡ್ತದೋ? ಇಲ್ಲ. ಬಾಯಿ ಇದೆ, ಮಾತಾಡ್ತದೆ. ತುಟಿ ಇದೆ, ನಾಲಿಗೆ ಇದೆ, ಮಾತಿದೆಯೋ? ಶಬ್ದ ಇದೆಯೋ? ಇಲ್ಲ. ಒಂದು ಕಡೆಯಿಂದ ಒಂದು ಕಡೆಗೆ ಹೋಗುವಾಗ ಅದನ್ನು ಏನಾಗ್ತದೆ? ಹೊತ್ತುಕೊಂಡು ಹೋಗಬೇಕಾಗ್ತದೆ. ಅದಕ್ಕೆ ಯೆರೆಮೀಯನ ಗ್ರಂಥದಲ್ಲಿ ಇದೆ, ಸತ್ತ ಹೆಣವನ್ನು ಹೊತ್ತುಕೊಂಡು ಹೋದಾಗ ವಿಗ್ರಹಗಳನ್ನು ಹೊತ್ತುಕೊಂಡು ಹೋಗಬೇಕು ಅಂತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದುವೇ ಆಗಿದೆ ಊರ ಗದ್ದಲ. ನೋಡಿ, ಇವತ್ತು ಹಬ್ಬ, ಹುಣ್ಣಿಮೆ, ಜಾತ್ರೆ, ಆ ಜಾತ್ರೆ ಮಾಡ್ತಾರೆ, ಕಡೆಗೆ ಬರುವಂಥ ಕಷ್ಟ, ಸಂಕಟ, ದುಃಖಗಳು ಅದಲ್ಲ. ಯೆಶಾಯ 1ನೇ ಅಧ್ಯಾಯದಲ್ಲಿ ಕೂಡ ಇದನ್ನು ನಾವು ಓದುವಾಗ ಅಲ್ಲಿ ಸ್ಪಷ್ಟವಾಗಿ ಯೆಶಾಯನ ಮೂಲಕ ದೇವರು ಹೇಳಿದ್ದಾರೆ, ನಿಮ್ಮ ಹಬ್ಬ, ಹುಣ್ಣಿಮೆ, ಜಾತ್ರೆಯನ್ನು ನಾನು ವಿರೋಧಿಸ್ತೇನೆ. ನನಗೆ ಅದರ ವಾಸನೆ ಬೇಡ. ನಿಮ್ಮ ಉತ್ಸವ ಕೂಟವು ನನಗೆ ಬೇಡ. ಹಾಗೆ ನನ್ನ ಮಾತು ಮೀರಿ ಹಬ್ಬ, ಹುಣ್ಣಿಮೆ, ಜಾತ್ರೆ ಮಾಡಿದಾಗ ನಿಮ್ಮ ಪ್ರಾರ್ಥನೆಯನ್ನು ನಾನು ಕಿವಿಕೊಟ್ಟು ಕೇಳೋದಿಲ್ಲ. ಕೈ ಎತ್ತಿ ಪ್ರಾರ್ಥಿಸಿದರೂ ನಾನು ಕೈಯನ್ನು ನೋಡುವುದಿಲ್ಲ. ನನ್ನ ಕಣ್ಣೆದುರಿನಿಂದ ಈ ದುಷ್ಕೃತ್ಯವನ್ನು ನೀವು ತೊಲಗಿಸಿರಿ. ಅದಕ್ಕೆ ಮಾಡುವ ಖರ್ಚಿಯನ್ನು ಅನಾಥ ಮಕ್ಕಳು, ಅನಾಥರು, ವೃದ್ಧರು, ನಿರ್ಗತಿಗರಿಗೆ, ಗತಿಯಿಲ್ಲದವರಿಗೆ, ಕಷ್ಟ, ಸಂಕಟ, ದುಃಖದಲ್ಲಿರುವವರಿಗೆ, ಕಾಯಿಲೆ ಕಸದಲ್ಲಿ ಇರುವವರಿಗೆ, ಔಷಧಿಗಾಗಿ ಮನೆ ಕಟ್ಟಲಿಕ್ಕೆ ಇಲ್ಲದವರಿಗೆ ಮನೆ ಕಟ್ಟಲಿಕ್ಕೆ, ವಿದ್ಯಾಭ್ಯಾಸಕ್ಕೆ ಇಲ್ಲದ ಕಷ್ಟದವರಿಗೆ ವಿದ್ಯಾಭ್ಯಾಸಕ್ಕೆ, ರೋಗಿಗಳಿಗೆ, ಮದುವೆ ಮಾಡಲಿಕ್ಕೆ ಇಲ್ಲದವರಿಗೆ ಅವರಿಗೆ, ಕಷ್ಟ, ಸಂಕಟ, ದುಃಖಗಳಿಗೆ ಸಹಾಯ ಮಾಡಿದರೆ ನನಗೆ ಸಹಾಯ ಮಾಡಿದಾಗೆ ಅದರ 2ರಷ್ಟು ನಾನು
ನಾನು ಪರಲೋಕದ ಕೈಲಾಸದಿಂದ ನಿಮ್ಮ ಮಡಿಲಿಗೆ ಸುರಿದು ಕೊಡ್ತೀನಿ ಇಲ್ವೋ ಪರೀಕ್ಷಿಸಿ ನೋಡಿರಿ ಎಂಬುದಾಗಿ ಸ್ವಂತ ದೇವರ ಮಾತನ್ನು ಹೇಳ್ತದೆ. ಇದು ಬೈಬಲಲ್ಲಿ ನೋಡುವಾಗ ಮತ್ತ 25ನೇ ಅಧ್ಯಾಯ 35ರಿಂದ 40ರವರೆಗೆ ಈ ರೀತಿ ಬರೆಯಲ್ಪಟ್ಟಿದೆ. ಇಂತಿಂಥವರಿಗೆ ಹೀಗೀಗೆ ಮಾಡಿದರೆ ನನಗೆ ಮಾಡಿದ ಹಾಗೆ ಎಂಬುದಾಗಿ. ಆದರೆ ಹಬ್ಬ ಹುಣ್ಣಿಮೆ ಜಾತ್ರೆ ಅದು ಇದು ಅವಶ್ಯವೇ ಇಲ್ಲ. ದೇವರಿಗೆ ಅದೆಲ್ಲ ಬೇಡವೇ ಬೇಡ. ಯಾಕೆಂದರೆ ಸರ್ವವನ್ನು ಸೃಷ್ಟಿ ಮಾಡಿದ ದೇವರಿಗೆ ನಾವು ಏನು ಜಾತ್ರೆ ಮಾಡೋಕ್ಕಿದೆ, ಏನು ಹಬ್ಬ ಹುಣ್ಣಿಮೆ ಇದೆ, ಏನು ಪೂಜೆ ಪುಸ್ಕಾರ, ತೆಂಗಿನಕಾಯಿ, ಬಾಳೆಹಣ್ಣು, ಹಾಲು, ತುಪ್ಪ, ಆಮೇಲೆ ಪಂಚಾಮೃತ ಅಂತೆ, ಕಬ್ಬು, ಇದೆಲ್ಲ ದೇವರು ತಿಂತಾನ? ದೇವರು ಏನಾದರೂ ಕೇಳಿದಾರ? ದೇವರಿಗೆ ಇದೆಲ್ಲ ಬೇಕಾ? ಆತನು ಸರ್ವ ಸೃಷ್ಟಿಕರ್ತನಾದ ಭಗವಂತ ಪರಮಾತ್ಮ ಯೇಸು ಕ್ರಿಸ್ತನು ಅಲ್ಲಾಹ್ ಅಕ್ಬರ್ ಏನಾಗಿದ್ದಾರೆ? ಪರಿಶುದ್ಧನಾಗಿದ್ದಾನೆ. ಒಬ್ಬನೇ ದೇವರು ಪರಿಶುದ್ಧರಾಗಿದ್ದಾರೆ. ನಾನು ಹೇಳಿದಂತೆ ನನ್ನ ಮಾತನ್ನು ಕೇಳಿ ನಡೆಯಿರಿ ಅಂತ ನಿಮಗೆ ಹೇಳಿದ್ದು. ನೋಡಿ, ಮನುಷ್ಯರನ್ನು ಸೃಷ್ಟಿ ಮಾಡೋದಕ್ಕಿಂತ ಮೊದಲು ಮನುಷ್ಯರಿಗೆ ಬೇಕಾಗಿದ್ದು ಎಲ್ಲವನ್ನು ಸೃಷ್ಟಿ ಮಾಡಿಟ್ರು. 6 ದಿವಸದಲ್ಲಿ ಸರ್ವವನ್ನು ಸೃಷ್ಟಿ ಮಾಡಿದ್ರು. ನಾವು ಇದನ್ನು ಬೈಬಲಲ್ಲಿ ಓದುವಾಗ ಭಾನುವಾರದಿಂದ ಶುಕ್ರವಾರದವರೆಗೆ ಸರ್ವವನ್ನು ಸೃಷ್ಟಿ ಮಾಡಿದರು. 7ನೇ ದಿವಸ ವಿಶ್ರಾಂತಿ ತಗೊಳ್ಳಿ ಅಂತ ಹೇಳಿದರು. ಅದುವೇ ಶನಿವಾರ, ವಾರದ ಕೊನೆಯ ದಿವಸ, ಸಬ್ಬತ್ ದಿವಸ, ಪರಿಶುದ್ಧವಾದ ದಿವಸ, ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುವ ದಿವಸ. ಹಾಗೆ ಸೃಷ್ಟಿಯಲ್ಲಿ 6ನೇ ದಿವಸ ಮನುಷ್ಯರನ್ನು ಗಂಡು ಹೆಣ್ಣನ್ನು ಸೃಷ್ಟಿ ಮಾಡಿದ್ರು. ಅದಕ್ಕೆ ಮೊದಲು ಅವರಿಗೆ ಬೇಕಾಗಿದ್ದು ಎಲ್ಲವನ್ನ ಸೃಷ್ಟಿ ಮಾಡಿಟ್ರು. ಹಾಗಿರುವಾಗ ಅಂತ ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರ, ಗುಡುಗು ದೇವರ ಧ್ವನಿ, ಎಲ್ಲೆಲ್ಲಿಂದಲೋ ನೀರನ್ನು ತಂದು ಭೂಮಿ ಮೇಲೆ ಸುರಿಸ್ತಾ ಇದ್ದಾರೆ, ರಾತ್ರಿ ಹಗಲು ಮಾಡ್ತಾ ಇದ್ದಾರೆ. ಇಂಥ ದೇವರಿಗೆ ನಾವೇನಾದರೂ ಕೊಡಬೇಕಾ? ಅವರಿಗೆ ಬಾಳೆಹಣ್ಣು ಬೇಕಾ? ತೆಂಗಿನಕಾಯಿ ಬೇಕಾ? ಕಬ್ಬು ಬೇಕಾ? ಹಾಲು ಬೇಕಾ? ತುಪ್ಪ ಬೇಕಾ? ಹೂವು ಬೇಕಾ? ಬಟ್ಟೆ ಬೇಕಾ? ನೂಲು ಬೇಕಾ ಅವರಿಗೆ? ಅಥವಾ ಏನಾದರೂ ಬೇಕಾಗಿದೆಯಾ? ಖಂಡಿತವಾಗಿ ಅಲ್ಲ. ಇದೆಲ್ಲ ಒಂದಕ್ಕೆ ಕಾರಣ, ಅದಕ್ಕೆ ಒಂದು ವರ್ಗದ ಜನರು ಇದನ್ನೆಲ್ಲ ತಿಳಿದು ಅವರ ಒಂದು ಹೊಟ್ಟೆ ಪಾಡಿಗೋಸ್ಕರ ಜನರನ್ನು ವಂಚಿಸಿ ಅವರ ಒಂದು ಜೀವನವನ್ನು ನಡೆಸಲಿಕ್ಕೆ ಒಂದು ವ್ಯಾಪಾರವನ್ನಾಗಿ ಮಾಡಿಕೊಂಡಿದ್ದಾರೆ. ಇದರ ವಿಷಯ ಹೇಳಕ್ಕೆ ಹೋದರೆ ಬಹಳ ಇದೆ. ಅದನ್ನೇ ಇವತ್ತು ಎಲ್ಲ ಧರ್ಮಗಳಲ್ಲಿ ಪ್ರಾರಂಭ ಮಾಡಿದ್ದಾರೆ. ಹಿಂದೂ ಧರ್ಮಗಳಲ್ಲಿ ಅದುವೇ ಇದೆ, ಕ್ರಿಶ್ಚಿಯನ್ ಧರ್ಮಗಳಲ್ಲಿ ಕೂಡ ಅದುವೇ ಇದೆ. ಎಲ್ಲ ಧರ್ಮಗಳಲ್ಲಿ ಈ ರೀತಿ ಮನುಷ್ಯರನ್ನು ವಂಚಿಸಿ ಮಾಡುವಂಥದ್ದು. ದೇವರಿಗೆ ಅದೆಲ್ಲ ಬೇಡವೇ ಬೇಡ. ಅದಕ್ಕೆ ಅದು ಊರ ಗದ್ದಲವನ್ನು ಧಿಕ್ಕರಿಸಿ, ಈಗ ನೋಡಿ ಆಗಲೇ ಹೇಳಿದಾಗೆ ಮನೆ ಮಠ ಎಲ್ಲ ಎಂತೆಂಥ ಬಿರುಗಾಳಿ ಯಾವುದು ಸಾಯೋದಿಲ್ಲ. ಕಾಡು ಪ್ರಾಣಿಗಳು ಪಕ್ಷಿಗಳು ಅವಕ್ಕೇನಾದರೂ ಮಳೆ ಇದೆಯಾ? ಜಾತ್ರೆಗೆ ಹೋಗ್ತಾವೆ, ಪೂಜೆ ಮಾಡಿಸ್ತಾವ, ಏನಾದರೂ ಮಾಡ್ತಾವ? ಯಾವುದು ಇಲ್ಲ. ಇಡೀ ಊರೇ ಬರೆಗಾಲ ಬಂದರೂ ಆ ಪ್ರಾಣಿ ಪಕ್ಷಿಗಳು ಬದುಕ್ತಾ ಇಲ್ವೋ? ಬದುಕ್ತಾ ಇದ್ದಾವೆ. ಹೊಡೆಯುವವನ ಕೂಗಾಟವನ್ನು ಕೇಳಿದ್ದೇ ಇಲ್ಲ. ನೋಡಿ, ದೇವರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹೊಡೆಯುವವನ ಕೂಗಾಟ ಅಂದರೆ ಏನು? ಅಯ್ಯೋ ನಮಗೆ ಅವ್ರು ಹೊಡಿತಾರೆ, ಇವ್ರು ಮಾಡ್ತಾರೆ, ಧಿಕ್ಕರಿಸಿ ಬಿಡ್ತವೆ, ಯಾರು ಬರ್ತಾರಪ್ಪ, ಏನು ಬರ್ತಾರೋ ಅಂತ ಹೇಳಿ ಅವೇನು ಹೆದರಿ ಓಡುವಂಥ ಪರಿಸ್ಥಿತಿ ಇದೆಯೋ? ಇಲ್ಲವೇ ಇಲ್ಲ. ಅವರನ್ನು ದೇವರೇ ನಡೆಸುವವನಾಗಿದ್ದಾನೆ. ದೇವರು ನಮಗೆ ಸ್ತೋತ್ರವಾಗಲಿ. ಈಗ ಯೋಬನಿಗೆ ಕೊಡಂಥ ಕಷ್ಟ ಸಂಕಟ ದುಃಖಗಳು ಬಂದಾಗ, ಸ್ನೇಹಿತರೇ ವಿರೋಧಿಗಳಾದಾಗ, ಹೆಂಡತಿ ಬಿಟ್ಟು ಹೋದಾಗ, ಏನಾದರೂ ನನಗಿನ್ನು ಯಾರು ಗತಿ, ಯಾರು ಊಟ ಕೊಡ್ತಾರೆ, ಏನು ಮಾಡ್ತಾರೆ, ಎಲ್ಲಿ ಸಾಯ್ತೀನೋ, ಯಾರು ಸಮಾಧಿ ಮಾಡ್ತಾರೋ ಅಂತ ಹೇಳುವಂಥ ಬೇಸರ ಏನಾದರೂ ಆಯ್ತಾ? ಇಲ್ಲ. ಆದರೆ ಅವನ ಬಾಯಿಯಲ್ಲಿ ದೇವರೇ ನುಡಿಸಿದರು. ದೇವರು ನಮಗೆ ಸ್ತೋತ್ರ. ದೇವರನ್ನು ಬಿಟ್ಟು ಕೊಡಲಿಲ್ಲ. ಹಾಗೆ ಇವತ್ತು ನಮ್ಮ ಜೀವಿತದಲ್ಲಿ ನಮಗೆ ಇವತ್ತು ದೇವರು ಎಲ್ಲ ಧರ್ಮಗಳಲ್ಲಿ ಒಂದೊಂದು ಧರ್ಮಗಳ ಒಂದೊಂದು ಗ್ರಂಥಗಳ ಮೂಲಕ ಸರ್ವ ಸೃಷ್ಟಿಕರ್ತಂತ ದೇವರನ್ನು ತಿಳಿಯಪಡಿಸಿದ ಮೇಲೆ ನಮ್ಮ ಒಂದು ಭರವಸೆ ಕೂಡ ಇದನ್ನೇ ಇರಬೇಕು. ಅದಕ್ಕೆ ನಾವು ಹಿಂದಿನ ಸಂದೇಶದಲ್ಲಿ ಕೂಡ ಓದಿಕೊಂಡಿದ್ದೇವೆ. ನೀನು ಸಾಧ್ಯವಾದರೆ ಕಾಡು ಪ್ರಾಣಿಗಳನ್ನು ವಿಚಾರಿಸು, ಪ್ರಾಣಿ ಪಕ್ಷಿಗಳನ್ನು ನೀನು ವಿಚಾರಿಸು, ಅದಕ್ಕೆ ಬೇಕಾದ ಆಹಾರ ನೀರನ್ನು ಕೊಟ್ಟು ದೇವರು ಸಾಕುವುದಿಲ್ಲವೇ? ಅದಕ್ಕೆ ಮನೆ ಇದೆಯೋ, ಮಠ ಇದೆಯೋ, ಎಲ್ಲಿದ್ದ ಮರಿಗಳು ಸ್ವಲ್ಪ ದಿವಸ ಮಾತ್ರ ತನ್ನಾಳೆ ತಾನೇ ದೂರವಾಗಿ ಹೋಗ್ತವೆ, ದೇವರು ಅವರನ್ನು ಪೋಷಿಸ್ತಾರೆ ಅಂತ ಹೇಳಿದ್ದಾರೆ. ನಮಗೆ ಸ್ತೋತ್ರ. ಹಾಗೆ ಇವತ್ತು ಸೃಷ್ಟಿಗಳಲ್ಲಿ ವಿಶೇಷವಾದ ಸೃಷ್ಟಿ ಮನುಷ್ಯನಾಗಿದ್ದಾನೆ. ಬೇಕಾದ ಜ್ಞಾನವನ್ನು ಕೊಟ್ಟು ನಡೆಸ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ.
ಆದರೂ ಏನು ಮಾಡ್ತಾರೆ, ಒಂದೊಂದು ಸಲ ತುಂಬ ಬಡವರಾಗಿದ್ದಾಗ ಮಾತ್ರ ಕಷ್ಟ ಸಂಕಟ ದುಃಖಗಳಿದ್ದಾಗ ದೇವರ ಮೇಲೆ ಭಯ ಭಕ್ತಿ ಬಹಳ ಯೋಚನೆ ಇರ್ತದೆ. ಯಾವಾಗ ದೇವರ ಬಳಿಗೆ ಬಂದಾಗ ದೇವರನ್ನು ಸ್ವಲ್ಪ ಮೇಲ್ಮಟ್ಟಕ್ಕೆ ತರ್ತಾ ಇದ್ದಾಗ ಸ್ವಲ್ಪ ಆಸ್ತಿ ಪಾಸ್ತಿ ಮನೆ ಚೆನ್ನಾಗಿ ಆಯಿತು, ಸ್ವಲ್ಪ ಹಣ ಕಾಸು ತುಂಬ್ತಾ ಬರ್ತಾ ಇದೆ ಅಂತ ಗರ್ವ ಅಹಂಕಾರ, ಬರೀ ಅಹಂಕಾರದ ಮಾತುಗಳೇ ಬಾಯಿಯಲ್ಲಿ ಹೊರ ಬರ್ತಾ ಇವೆ. ಏನಿದ್ರು ಗರ್ವ ಅಹಂಕಾರ, ನನಗೆ ಬಿಟ್ಟವರು ಯಾರು ಇಲ್ಲ ಅಂತೇಳಿ. ಆದರೆ ಈ ಗರ್ವ ಅಹಂಕಾರವನ್ನು ಕೂಡ ದೇವರು ಮೆಚ್ಚುವನಲ್ಲ. ಪೇತ್ರ ಮತ್ತು ಯಾಕೋಬನ ಬಾಯಲ್ಲಿ ಅವರು ಹೇಳಿಸಿದ್ದಾರೆ, ದೇವರು ಬೈಬಲಿನಲ್ಲಿ ದೇವರು ಗರ್ವ ಅಹಂಕಾರಿಗಳನ್ನು ಎದುರಿಸ್ತಾನೆ ಅಂತೇಳಿ. ದೇವರ ನಮಗೆ ಸ್ತೋತ್ರ. ಇನ್ನೊಂದು ಕಡೆ ಬರೆಯಲ್ಪಟ್ಟಿದೆ, ಮತ್ತ 23:12 ಏರಿದವರನ್ನ ತಗ್ಗಿಸ್ತೇನೆ, ತಗ್ಗಿದವರನ್ನ ಏರಿಸ್ತೇನೆ ಅಂತೇಳಿ. ಇನ್ನೊಂದು ಕಡೆ ಬರೆಯಲ್ಪಟ್ಟಿದೆ, ದೇವರು ಹೊಡೆದು ಪ್ರತಿ ಒಂದವನ್ನು ತಗ್ಗಿಸ್ತಾನಂತೆ. ದೇವರ ನಮಗೆ ಸ್ತೋತ್ರ. ಇಬ್ರಿಯ 6ನೇ ಅಧ್ಯಾಯ 4ರಿಂದ 8ರವರೆಗೆ ಓದುವಾಗ ಒಂದ್ಸಲ ಪರಲೋಕವನ್ನು ತಿಳ್ಕೊಂಡು ಪವಿತ್ರ ಆತ್ಮವರವನ್ನು ಪಡ್ಕೊಂಡು ಎಲ್ಲ ವಿಷಯವನ್ನು ತಿಳ್ಕೊಂಡು ಮತ್ತು ಪಾಪ ಮಾಡ್ತಲೇ ಹೋದರೆ ಅವರ ಅಂತ್ಯವು ಸುಡಲ್ಪಡ್ತದೆ. ಆ ಸಮಯ ಮೀರಿದ ಮೇಲೆ ಪಶ್ಚಾತ್ತಾಪ ಪಟ್ಟರು ಕೂಡ ಇನ್ನು ವಾಪಸ್ ಆಶೀರ್ವಾದ ಸಿಕ್ಕುವುದಿಲ್ಲ. ಇನ್ನೊಂದು ಕಡೆ ಮತ್ತಾಯ 3:10 ಬರೆಯಲ್ಪಟ್ಟಿದೆ, ಒಳ್ಳೆ ಫಲ ಕೊಡಲಾಗದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಗೆ ಹಾಕಲಾಗುವುದು. ದೇವರು ತಿಳಿಯಪಡಿಸಿದ ಮೇಲೆ, ಪಾಪದಿಂದ ಎತ್ತಿದ ಮೇಲೆ ಒಳ್ಳೆ ರೀತಿಯಲ್ಲಿ ನಡೆಸ್ತಾ ಇರುವಾಗ ಮತ್ತು ಗರ್ವ ಅಹಂಕಾರದಲ್ಲಿ ಯಾರು ಮೆರೀತಾರೋ ಖಂಡಿತವಾಗಿ ದೇವರು ಅವರನ್ನು ವಾಪಸ್ ಮುರಿತಾರೆ. ಇದು ನನ್ನ ಈ 31 ವರ್ಷ ದೇವರೊಂದಿಗೆ ಜೀವಿಸುವ ಒಂದು ವಿಷಯದಲ್ಲಿ ಬರ್ತಾ 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 ವಿಶೇಷವಾಗಿ ಈಗಂತೂ ಸ್ವಲ್ಪ ವರ್ಷಗಳ ನಂತರ ಕಣ್ಣಲ್ಲಿ ನೋಡಿದ್ದೇನೆ, ಕಿವಿಯಲ್ಲಿ ಕೇಳಿದ್ದೇನೆ, ಕೇಳುತ್ತಲೇ ಇದ್ದೇನೆ ಈ ವಿಷಯಗಳನ್ನ. ಆದ್ದರಿಂದ ನನ್ನ ಸಹೋದರ ಸಹೋದರಿಯೇ, ದೇವರ ದರ್ಶನವಾದ ಮೇಲೆ ದೇವರಿಂದ ಉಪಕಾರವನ್ನು ಪಡೆದು ಅದ್ಭುತ ಕಾರ್ಯಗಳನ್ನು ಪಡ್ಕೊಂಡಾದ್ಮೇಲೆ ಯೋಬನ ಹಾಗೆ ಯಾವುದೇ ಕಷ್ಟ ಸಂಕಟ ದುಃಖಗಳು ಬಂದಾಗ ತನ್ನನ್ನು ತಾವೇ ತಗ್ಗಿಸಿಕೊಂಡು ದೇವರ ವಾಕ್ಯದ ಪ್ರಕಾರ ಮುಂದುವರೆದರೆ ದೇವರ ಆಶೀರ್ವಾದ ಅಂಥವರ ಮಕ್ಕಳಿಗೂ ದೇವರ ಆಶೀರ್ವಾದ. ಈ ಪ್ರಾಣಿ ಪಕ್ಷಿಗಳನ್ನು ಹೇಗೆ ಸಾಕ್ತಾರೋ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ದೇವರು ಮನುಷ್ಯರನ್ನ ಸಾಕುವರಾಗಿದ್ದಾರೆ. ಇಲ್ಲಂದ್ರೆ ಕಷ್ಟ ಸಂಕಟ ದುಃಖ ಕಣ್ಣೀರಿನಿಂದ ಹೊರಬರಲು ಸಾಧ್ಯವೇ ಇಲ್ಲ. ದೇವರಿಗೆ ಸ್ತೋತ್ರವಾಗಲಿ. ಹಾಗೆ ನೋಡಿ, ಪ್ರಾಣಿ ಪಕ್ಷಿಗಳಿಗೆ ಜಾತ್ರೆ ಹಬ್ಬ ಹುಣ್ಣಿಮೆ ಗದ್ದಲ ಬೇಡ ಸೆಟ್ಟು ಈ ಬೇಡ ಸೆಟ್ಟು ಏನೋ ಶಬ್ದ ಬೇಕಕ್ಕೆ ಬೇಡ, ಬದಲಾಗಿ ದೂರವೇ ಹೋಗ್ಬಿಡ್ತವೆ. ಹೊಡೆಯುವನ ಕೂಗಾಟವನ್ನು ಅಯ್ಯೋ ಅವ್ರು ಬರ್ತಾರೆ ಇವರು ಬರ್ತಾರೆ ಹೊಡಿತಾರೆ ಅಂತ ಏನಾದ್ರು ಇದೆಯೋ ಇಲ್ಲ. ಆದರೆ ಮನುಷ್ಯರಿಗೆ ಏನಾಗ್ತದೆ, ಎಲ್ಲಿ ರೌಡಿಗಳು ಬರ್ತಾರೋ, ಏನು ಹೊಡಿತಾರೋ, ಎಲ್ಲಿ ಕೊಲೆ ಮಾಡ್ತಾರೋ, ಯಾರು ಗುಂಡು ಹೊಡಿತಾರೋ, ಯಾರ ಕೈಲಿ ಹೊಡಿಸ್ತಾರೋ ಅಂತೇಳಿ ಹೆದರಿಕೆ ಇದ್ದೇ ಇರುತ್ತದೆ ಮನುಷ್ಯನಿಗೆ. ಆದರೆ ಇವತ್ತು ಬಡ ಬಗ್ಗರಿಗೆ ದೇವರ ದರ್ಶನವಾಗಿ ಏನು ಬೇಡ ನನಗೆ ಇದ್ದರಲ್ಲಿ ಸಾಕು ತಿಳಿ ಅಂಥವರನ್ನ, ಅವರಿಗೆ ಆಸ್ತಿ ಪಾಸ್ತಿ ಮನೆ ಮಠಗಳು ಏನೂ ಇರುವುದಿಲ್ಲ, ಇದ್ದರೂ ಸ್ವಲ್ಪವಾಗಿ ದೇವರಲ್ಲಿ ಸಂಪೂರ್ಣವಾಗಿ ಭರವಸೆ ಇಟ್ಟು ಯಾರು ನಡೀತಾರೋ ಅವರಿಗೆ ಯಾರ ಹೆದರಿಕೆ ಇಲ್ಲ, ಯಾವುದೇ ಹಬ್ಬ ಹುಣ್ಣಿಮೆ ಜಾತ್ರೆಗೆ ಸೇರುವುದೇ ಇಲ್ಲ, ಯಾರ ಭಯವೂ ಇಲ್ಲ. ಅವರು ಅವರಾಗಿ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 8ನೇ ವಚನ, ಅದರ ಕಾವಲು ವಿಶೇಷವಾದ ಬೆಟ್ಟಗಳಿಗೆ, ಹಸಿರು ಎಲ್ಲಿದ್ದರೂ ಅದನ್ನು ಹುಡುಕುತ್ತಲೇ ಇರುವುದು. ನೋಡಿ, ಈ ಪ್ರಾಣಿಗಳಿಗೆ ಮತ್ತೆ ಅವರಿಗೆ ವಿಶೇಷವಾದ ಕಾವಲು ಯಾವುದಾಗಿದೆ? ಬೆಟ್ಟ ಗುಡ್ಡಗಳು. ಎಂಥ ಗಾಳಿಗಳು ಮರಗಳು ಏನಾದರೂ ಬಂದರೂ ಸಂದುಗಳಲ್ಲಿ ಹೋಗಿ ಮಲಗಿಕೊಳ್ತವೆ, ಅವಿಗೆ ರಕ್ಷಣೆ ಅದುವೇ. ನೋಡಿ, ಮನುಷ್ಯನಿಗಿಂತಲೂ ಶ್ರೇಷ್ಠವಾದ ರಕ್ಷಣೆಯನ್ನು ಬೆಟ್ಟ ಗುಡ್ಡಗಳನ್ನು ದೇವರು ಏನು ಮಾಡಿದ್ದಾರೆ, ಪ್ರಾಣಿ ಪಕ್ಷಿಗಳಿಗೆ ಕೊಟ್ಟಿದ್ದಾರೆ. ಏನಾದಂಥ ಕಷ್ಟಗಳು ಬಂದಾಗ ಇಂಥಲ್ಲಿ ಹೋಗಿ ಜೀವಿಸಪ್ಪ ಅಂತ ಜ್ಞಾನವನ್ನು ದೇವರು ಅವರಿಗೆ ಕೊಟ್ಟಿದ್ದಾರೆ. ಆದರೆ ಮನುಷ್ಯ ಬೆಟ್ಟ ಗುಡ್ಡಗಳಲ್ಲಿ ಹೋಗಿ ವಾಸ ಮಾಡೋಕ್ಕಾಗ್ತದ? ಖಂಡಿತವಾಗಿ ಇಲ್ಲ. ಮನುಷ್ಯ ಕಾವಲಿಗೆ ಎಷ್ಟೇ ಕಾವಲಿದ್ರು ಮನುಷ್ಯನಿಗೆ ಉಳಿಗಾಲ ಇದೆಯೋ? ಖಂಡಿತವಾಗಿ ಇಲ್ಲ. ಆಗ ನೋಡಿ, ಆ ಪ್ರಾಣಿ ಪಕ್ಷಿಗಳಿಗೆ ದೇವರೇ ಬೆಟ್ಟ ಗುಡ್ಡಗಳನ್ನು ಸಂಧಿಗಳನ್ನು ಕಾವಲುಗಳಾಗಿಟ್ಟಿದ್ದಾರೆ. ಅಲ್ಲಿ ದೇವರವರನ್ನು ನಡೆಸುವವರಾಗಿದ್ದಾರೆ. ಹಾಗೆ ಇವತ್ತು ದೇವರೊಂದಿಗೆ ದೇವರು ದರ್ಶನ ಕೊಟ್ಟ ಮೇಲೆ ದೇವರನ್ನು ಹಿಂಬಾಲಿಸಿ ನಡೆಯುವವರಿಗೆ ದೇವರ ದೂತರೇ ಕಾವಲುಗಾರರಾಗಿದ್ದಾರೆ. ಇದು ಕೀರ್ತನೆ 91ರಲ್ಲಿ ನಾವು ಸ್ಪಷ್ಟವಾಗಿ ಓದಬಹುದು. ಅದು ರಕ್ಷಣೆಯ ವಾಗ್ದಾನವಾಗಿದೆ. ಹಸಿರು ಎಲ್ಲಿದ್ದರೂ ಅದನ್ನು ಹುಡುಕುತ್ತಲೇ ಇರುವುದು. ನೋಡಿ, ಪ್ರಾಣಿ ಪಕ್ಷಿಗಳು ಏನು ಮಾಡ್ತವೆ?
ಅಯ್ಯೋ ನಮಗೆ ಇವತ್ತು ಊಟಕ್ಕೆ ಯಾವ ಮರದಲ್ಲಿ ಪಕ್ಷಿಗಳು ಯಾವ ಮರದಲ್ಲಿ ಹಣ್ಣಿದೆ, ಎಲ್ಲಿಗೆ ಹೋಗಬೇಕು, ಅಲ್ಲಿಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟು ದೇವರು ಅವರನ್ನು ನಡೆಸ್ತಾರೆ. ನೋಡಿ, ಇದನ್ನು ಗಮನಿಸಬಹುದು. ಒಂದೊಂದು ಊರುಗಳೊಳಗೆ ಒಂದು ಮರದಲ್ಲಿ ಹಣ್ಣು ಹಂಪಲು ಇರ್ತವೆ, ಅದು ಮುಗಿದ ಮೇಲೆ ಇನ್ನು ಎಲ್ಲೆಲ್ಲಿಯೋ ಹಣ್ಣು ಒಂದು ಮರಗಳಲ್ಲಿ ಹಣ್ಣು ಹಂಪಲುಗಳು ಇರ್ತವೆ. ಅವು ಅಲ್ಲಿಗೆ ಕರೆಕ್ಟ್ ಆ ಸಮಯದಲ್ಲಿ ಹೋಗ್ತವೆ, ತಿಂದುಕೊಂಡು ಬರ್ತವೆ. ಅದೇ ರೀತಿ ಪ್ರಾಣಿಗಳು ಅವಕ್ಕೆ ತಿನ್ನಕ್ಕೆ ಎಲ್ಲಿದೆಯೋ ಅಲ್ಲಿಗೇ ಹೋಗ್ತವೆ, ಇನ್ನೊಂದು ಕಡೆಗೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಮರದಲ್ಲಿ ಹೂಗಳು ತುಂಬಾ ಜೋರಾಗಿದ್ದರೆ, ಇವತ್ತು ಮನೆ ಬಾಗಿಲಲ್ಲಿ ಹೂಗಿಡಗಳು ಬಹಳವಾಗಿದ್ದರೆ ನೋಡಿ, ಆ ಜೇನು ಹುಳಗಳು ಎಷ್ಟೋ ದೂರದಲ್ಲಿರ್ತವೆ. ಆ ಜೇನು ಗೂಡುಗಳು ಎಲ್ಲೆಲ್ಲಿಂದಲೋ ಬಂದು ಜೇನು ಹುಳಗಳು ಸರಿಯಾಗಿ ಅಲ್ಲಿಗೆ ಬಂದು ಅದರ ಮಕರಂದವನ್ನು ಹೀರಿಕೊಂಡು ಏನ್ ಮಾಡ್ತವೆ, ವಾಪಸ್ಸು ಅದೇ ಗೂಡಿಗೆ ಹೋಗ್ತವೆ. ದೇವರ ನಮಗೆ ಸ್ತೋತ್ರವಾಗಲಿ. ಆಗ ಒಂದು ಜ್ಞಾನ ದೃಷ್ಟಿ ಅವರನ್ನು ನಡೆಸೋರು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಅವರನ್ನು ಕೂಡ ದೇವರ ಪವಿತ್ರಾತ್ಮನ ಮೂಲಕ ನಡೆಸ್ತಾ ಇದ್ದಾರೆ. ಆಗ ವಿಶೇಷವಾದ ಸೃಷ್ಟಿ ಮನುಷ್ಯರಾದ್ದರಿಂದ ಮನುಷ್ಯರನ್ನು ಕೂಡ ನಡೆಸ್ತಾರೆ. ಇದನ್ನು ದೇವರು ತಿಳಿಯಪಡಿಸುವವರಿಗೆ ಪಡಿಸೋದು, ಎಲ್ಲವರಿಗೆ ಪಡಿಸುವುದೇ ಇಲ್ಲ. ಹಾಗೆ ಯೋಬನ ಮೂಲಕ ಮಾತನಾಡಿದ್ರು. ಯೋಬನನ್ನು ಕೂಡ ಅಂತಹ ಕಷ್ಟ ಸಂಕಟ ದುಃಖ ಬಂದರೂ ಕೂಡ ಏನಾಗಿದ್ದಾರೆ? ಯೋಬನನ್ನು ದೇವರೇ ನಡೆಸುವವರಾಗಿದ್ದಾರೆ. ಅದಕ್ಕೆ ಈ ಎಲ್ಲಾ ವಿಷಯವನ್ನ ಯೋಬನು 38ನೇ ಅಧ್ಯಾಯದಿಂದ ಬಿರುಗಾಳಿಯೊಳಗಿಂದ ಮಾತಾಡುವ ಮಾತು, ಯೋಬನೇ ಹೀಗಿದೆ, ಇಷ್ಟೆಲ್ಲ ನಡೆಸಿಕೊಂಡು ಬರ್ತಾ ಇದ್ದೇನೆ, ಇನ್ನು ನಿನ್ನ ನಾನು ನಡೆಸೋದಿಲ್ವೋ, ನಿನ್ನ ನಾನು ಕೈ ಬಿಡುವುದಿಲ್ಲವೋ, ನೀನು ಯಾಕೆ ಕೊರಗ್ತೀಯ ಅಂದರೆ ಯೋಬನಿಗೆ ಸರಿಯಾಗಿ ದೇವರ ವಿಷಯ ಗೊತ್ತಿರುವುದಿಲ್ಲ, ತಿಳಿದಿರುವುದಿಲ್ಲ. ಅದಕ್ಕೆ ದೇವರೇ ಅಲ್ಲಿ ದರ್ಶನ ಕೊಟ್ಟರು. ಹಾಗೆ ಇವತ್ತು ದೇವರು ಯಾರಿಗೆ ದರ್ಶನ ಕೊಡಬೇಕೋ, ಯಾರಿಗೆ ವಿಶೇಷವಾದ ಜ್ಞಾನ ಕೊಡಬೇಕೋ, ಯಾರಿಗೆ ತಿಳಿಸ್ಬೇಕೋ, ಯಾರ ಮುಖಾಂತರ ಯಾರಿಗೆ ತಿಳಿಸ್ಬೇಕೋ, ಅಥವಾ ಅವರಿಗೆ ವಿಶೇಷವಾದ ಜ್ಞಾನಗಳನ್ನು ಕೊಟ್ಟು ಗ್ರಂಥಗಳನ್ನ ಓದಿ ತಿಳ್ಕೊಳ್ಳುವುದು, ಇದುವೇ ದೇವರ ಕೆಲಸವಾಗಿದೆ. ಹಾಗೆ ಇವತ್ತು ದೇವರು ಆರಿಸಿಕೊಂಡವರ ಇತರ ಮುಖಾಂತರ ತಿಳಿಸಿದ್ರು, ಕನಸಿನ ಮೂಲಕ ತಿಳಿಸಿದ್ರು, ಜ್ಞಾನದ ಮೂಲಕ ತಿಳಿಸಿದ್ರು, ತಿಳಿಯಪಡಿಸ್ತಲೇ ಇದ್ದಾರೆ. ಇವತ್ತು ನನ್ನ ಮೂಲಕ ಈ ಯೂಟ್ಯೂಬ್ ಸಂದೇಶದಲ್ಲಿ ಕೂಡ ಯಾರಿಗೆ ವಿಚಾರವನ್ನು ತಿಳಿಸ್ಬೇಕೋ ಅವರಿಗೆ ದೇವರು ತಲುಪಿಸ್ತಾ ಇದ್ದಾರೆ. ಇದು ದೇವರ ಪ್ರೀತಿಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಪ್ರೀತಿ ಇರುವುದರಿಂದಲೇ ಮಹಾಪಾಪಿಯಾದ ನನ್ನನ್ನು ಆರಿಸಿಕೊಂಡು ಸಾಕ್ಷಿಯನ್ನಾಗಿ ಮಾಡಿ ಒಂದು 2 ಸಹೋದರರು ಒಂದು ಸಹೋದರಿಯ ಮುಖಾಂತರ ಯೂಟ್ಯೂಬ್ ಓಪನ್ ಆಗುವಾಗೆ ಮಾಡಿ ಅದರ ಮುಖಾಂತರ ದೇವರು ಸಂದೇಶವನ್ನು ತಿಳಿಸುವವರಾಗಿದ್ದಾರೆ. ನಮ್ಮ ಮೇಲೆ ಇಟ್ಟಿರುವ ಪ್ರೀತಿ. ಆದ್ರಿಂದ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ನಾವು ದೇವರನ್ನೇ ಹಿಂಬಾಲಿಸೋಣ, ದೇವರ ಆಶೀರ್ವಾದವನ್ನೇ ಪಡೆದುಕೊಳ್ಳೋಣ. ಹಾಗೆ ನಡೆದಾಗ ದೇವರು ಅವರವರಿಗೆ ಕೊಟ್ಟ ಮಕ್ಕಳನ್ನು ಕೂಡ ದೇವರು ಹೇರಳವಾಗಿ ಆಶೀರ್ವದಿಸ್ತಾರೆ. ಎಲ್ಲರನ್ನೂ ದೇವರು ಪ್ರೀತಿ ಮಾಡುವುದಿಲ್ಲ, ಎಲ್ಲರಿಗೂ ಜ್ಞಾನ ಕೊಡುವುದಿಲ್ಲ, ಎಲ್ಲರಿಗೂ ತಿಳಿಯಪಡಿಸುವುದಿಲ್ಲ. ನಾಳೆಗೂ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ಇವತ್ತಿನ ಸಂದೇಶವನ್ನು ಕೂಡ ನನ್ನ ಸಹೋದರ ಸಹೋದರಿಗೆ ನೀವು ಬಹಳ ವಿಶೇಷವಾಗಿ ತಿಳಿಯಪಡಿಸಿದಕ್ಕಾಗಿ ಸ್ತೋತ್ರ. ಅವರು ಕೂಡ ಚೆನ್ನಾಗಿ ತಿಳಿದುಕೊಂಡು ಅರ್ಥ ಮಾಡಿಕೊಂಡು ನಿಮ್ಮಲ್ಲಿ ವಿಶ್ವಾಸವಿಟ್ಟು ನಿಮ್ಮನ್ನೇ ಹಿಂಬಾಲಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಲಿ. ನಿಮ್ಮ ಪ್ರೀತಿ ಸಹಾಯಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರ ಪ್ರೀತಿ ಸಹಾಯಕ್ಕಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕೂಡ ಶಾಂತಿ ಸಮಾಧಾನ ಆರೋಗ್ಯ ವಿಶೇಷವಾದ ಜ್ಞಾನವನ್ನು ಕೊಟ್ಟು ದೇವರ ಮಾರ್ಗದಲ್ಲೇ ನಡೆಯುವಂತೆ ದೇವರು ನಿಮ್ಮನ್ನು